ಇದು ದಾವಣಗೆರೆ ದಕ್ಷಿಣ ಕ್ಷೇತ್ರ ನಮ್ಮ ಕಾಂಗ್ರೆಸ್ಸಿನ ಭದ್ರಕೋಟೆ. ಇದಕ್ಕೊಂದು ಇತಿಹಾಸ ಇದೆ. ಇಡೀ ದೇಶದಲ್ಲಿ ದಾವಣಗೆರೆ ದಕ್ಷಿಣ ಅಂದ್ರೆ ಕಾಂಗ್ರೆಸ್ಸಿನ ಕ್ಷೇತ್ರ ಅಂತ ಹೇಳಿ ಜನ ನನಗೆ ನಿಮಗೆ ಯಾರಿಗೂ ನೋಡಿ ಇಲ್ಲ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತನ ಒಪ್ಕೊಂಡು ಈ ಪಕ್ಷಕ್ಕೆ ಲಾಲಿಸಿ ಬೆಳೆಸಿ ಬಂದಿದ್ದಾರೆ. ಹಾಗಾಗಿ ಇಲ್ಲಿರ್ತಕ್ಕಂಥ ನಾಯಕರು ಶಾಮನೂರು ಶಿವಶಂಕರಪ್ಪನವರು ಕೂಡ ಜನರಿಂದ ಬಹಳ ಪ್ರೀತಿಯಿಂದ ವಿಶ್ವಾಸದಿಂದ ಎಲ್ಲರನ್ನ ಅಪ್ಪಿಕೊಂಡು ಬೆಳೆಸ್ತಾ ಬಂದಿದ್ದಾರೆ. ಅವರ ಸೇವೆ ಅಪಾರ ಈ ಕ್ಷೇತ್ರಕ್ಕೆ. ಅವರು ಒಂದು ದೊಡ್ಡ ದಾನಿಗಳು. ಎಲ್ಲಾ ಕ್ಷೇತ್ರದಲ್ಲಿ ಬಡವರಿಗೆ ಅವನ ಯಾವ ತರ ಬದುಕಬೇಕಂತ ಒಂದು ದಾರಿಯನ್ನ ತೋರಿಸಿದವರು. ಅಂತವ್ರು ನಮ್ಮ ಪಕ್ಷದಲ್ಲಿ ಇದ್ದದ್ದು ನಮ್ದು ಸುದೀನ. ಇವತ್ತು ಅವ್ರು ಅಗಲಿಕೆಯನ್ನ ಆ ದುಃಖವನ್ನ ಭರಿಸಕ್ ಸಾಧ್ಯ ಇಲ್ಲ. ಆದ್ರೂ ಕೂಡ ಅವ್ರ ಮೊಮ್ಮಗ ನಿಂತಿದ್ದಾನೆ ಸಮರ್ಥ. ಅವ್ರಿಗೆ ಬೆಂಬಲಿಸೋಕೆ ಈ ಜನ ಆಗ್ಲೇ ಈಗ ತೀರ್ಮಾನ ಮಾಡಿದ್ದಾರೆ. ನಿನ್ನೆ ನಮ್ಮ ನಾಯಕರಾಗಿರ್ತಕ್ಕಂಥ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿಯವರು, ನಮ್ಮ ಪಕ್ಷದ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ಬಂದು ಪ್ರಚಾರ ಮಾಡಿದ್ದಾರೆ. ನಾನು ಇಲ್ಲಿ ಬಂದು 5 ದಿವಸ ಆಗಿದೆ. ಬಹಳಷ್ಟು ವಾರ್ಡ್ಗಳಿಗೆ ಹೋಗ್ತಾ ಇದ್ದೀನಿ. ಜನ ಒಂದ್ಸಲ ಟಿಕೆಟ್ ಸಿಗ್ಲಿಲ್ಲ ಅಂತ ಬೇಜಾರು ಇರುತ್ತೆ. ಆದ್ರೂ ನಾವು ಅದನ್ನ ಈಗಾಗ್ಲೇ ಹೋಗ್ಬಿಟ್ಟಿದ್ದೆ. ಆ ತರದ ಭಾವನೆ ಜನರಲ್ಲಿ ಇಲ್ಲ. ಸಿಗ್ಬೇಕಾಗಿದ್ರೆ ಹೇಗೆ ಬೇಕಾದ್ರೆ ಸಿಗ್ಬೇಕಿತ್ತು. ನಾನು ಆಗ್ಲೇ ನಮ್ಮ ಉರ್ದು ಭಾಷೆಯಲ್ಲಿ ಹೇಳಿದೆ. ನಮ್ಮ ಕುರಾನಲ್ಲಿ ಒಂದು ಶ್ಲೋಕ ಏನಿದೆ ಅಂತಂದ್ರೆ, ಇಡೀ ಪ್ರಪಂಚ ಎಲ್ಲ ಒಂದ್ ಕಡೆ ಆಗಿ ಇದನ್ನ ಆಗ್ಲೇಬೇಕು ಅಂತ ಹೇಳಿದ್ರೆ ದೇವರು ತೀರ್ಮಾನ ಆಗ್ದಲೆ ಅದೇನು ಮಾಡಕ್ಕಾಗಲ್ಲ. ಎಲ್ಲ ಅದನ್ನ ಹಾಗೆ ಬೇಜಾರಾಗಿದ್ದಾರೆ. ಬೇಜಾರಾಗಿದ್ರು, ಬೇಜಾರು ಈಗಿಲ್ಲ. ಈಗೆಲ್ಲ ಹೋಗಿದೆ. ಈಗೆಲ್ಲ ಎಲ್ಲ ಖುಷಿಯಾಗಿ ಸಿದ್ದರಾಮಯ್ಯ ಅವರ ಕೈಯನ್ನ ಬೆಳೆಸ್ಕೋಬೇಕು, ಭದ್ರಗೊಳಿಸ್ಬೇಕು, ಗಟ್ಟಿಗೊಳಿಸ್ಬೇಕು ಮೇಲೆ ನೋಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ರಾಹುಲ್ ಗಾಂಧಿ ಅವರು ಏಕಾಂಗಿಯಾಗಿ, ಮಲ್ಲಿಕಾರ್ಜುನ ಖರ್ಗೆ ಅವರು ಈ ದೇಶದಲ್ಲಿ ಕೂತಿರ್ತಕ್ಕಂಥ ಪ್ರಧಾನಮಂತ್ರಿಯ ಯೋಜನೆಗಳು, ನಮ್ಮ ಅಲ್ಪಸಂಖ್ಯಾತರ ಬಗ್ಗೆ ಯಾವ ತರದ ಅವರು ಭಾವನೆಗಳನ್ನ ಇಟ್ಕೊಂಡಿದ್ದಾರೆ. ಆ ತರದ ಒಂದು ಇದನ್ನ ಈ ಪಕ್ಷ ಚುನಾವಣೆ ಆಗ್ತಾ ಇರೋದು ಕೇವಲ ಅಭಿವೃದ್ಧಿಗೋಸ್ಕರ ಅಲ್ಲ. ಎರಡು ಪಕ್ಷದ ತತ್ವ ಮತ್ತು ಸಿದ್ಧಾಂತದ ಮೇಲೆ. ನಮ್ಮ ಜಾತ್ಯತೀತ ಪಕ್ಷ, ಇನ್ನೊಂದು ಜಾತಿಯನ್ನ ಹೊಂದ್ಕೊಂಡಿರ್ತಕ್ಕಂಥ ಪಕ್ಷ. ಅವ್ರು ಯಾವಾಗ್ಲೂ ಕೂಡ ಭೇದ ಭಾವ ಅದನ್ನೇ ನೋಡ್ತಾರೆ. ಇನ್ನೊಬ್ರು ದ್ವೇಷ ಮಾಡೋದನ್ನ ಕಲಿಸ್ತಾರೆ. ಬಟ್ ನಾವು ಎಲ್ಲರಿಗೂ ಒಗ್ಗೂಡಿಸಿ ನಾವು ಪ್ರೀತಿ ವಿಶ್ವಾಸದಿಂದ ಒಳ್ಳೆ ಸಾಮರಸ್ಯದಿಂದ ಬಾಳಿಸ್ಲಿ ಅಂತ ಹೇಳ್ತಾ ಇದೀವಿ. ಅದನ್ನ ಇಲ್ಲ, ಅವರೆಲ್ಲ ಬೆಂಬಲ ಮಾಡ್ತಾ ಇದ್ದಾರೆ. ಕೆಲವರು 13 ಜನರಲ್ಲಿ ಎಲ್ಲರೂ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತು, ಮಲ್ಲಿಕಾರ್ಜುನ್ ಅವರು ಈ ಜಿಲ್ಲೆಯ ಜಿಲ್ಲಾ ಮಂತ್ರಿ ಅವರು ಈ ಕ್ಷೇತ್ರದ ನಾಡಿ ಮಿಡಿತವನ್ನ ಅರ್ಥ ಮಾಡ್ಕೊಂಡಿರೋರು. ಮಾಧ್ಯಮದ ಮಿತ್ರರಿಗೆ ಎಲ್ಲ ಗೊತ್ತದು. ಎಲ್ಲರೂ ಕೂಡ ಬೆಂಬಲ ಮಾಡ್ತಾರೆ. ಅದಕ್ಕಿಂತ ಮೇಲಾಗಿ ಇಲ್ಲಿ ಇರ್ತಕ್ಕಂಥ ಮತದಾರ ಬಾಂಧವರು ಕಾಂಗ್ರೆಸ್ ಪಕ್ಷವನ್ನ ನಮಗೆ ಬೇಕು, ನಮ್ಮ ಈ ಕ್ಷೇತ್ರನ ಉಳಿಸ್ಕೋಬೇಕು ಅಂತ ತೀರ್ಮಾನವನ್ನು ತಗೊಂಡಿದ್ದಾರೆ. ನಾವು ಗ್ಯಾರಂಟಿ ಕೊಟ್ಟಿದೀವಿ, ಅದನ್ನೇ ಹೇಳೋದು ಅಂತಲ್ಲ. ಗ್ಯಾರಂಟಿ ಯಾಕೆ ಕೊಟ್ಟಿದ್ವಿ ಕೇಳ ಹೆಣ್ಮಕ್ಳಿಗೆ ಮಾತ್ರ ಅಲ್ಲ, ಗಂಡ್ ಮಕ್ಕಳ ಆರ್ಥಿಕ ಸುಧಾರಣೆನೂ ಆಗತ್ತೆ. ಈ 2,000 ಅದು ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಅದೆಲ್ಲ ಸೇರಿದು 8-10 ಸಾವಿರ ಆ ಗಂಡ್ ಮಕ್ಕಳಿಗೆ ಕೇಳ್ಬೇಕಿತ್ತು. ಆ ಮನೇಲಿ ಇರ್ತಕ್ಕಂಥ ನಮ್ಮ ಯಜಮಾನರುಗಳಿಗೆ ಕೇಳ್ಬೇಕಿತ್ತು. ಹಾಗಾಗಿ ಇದರ ಆರ್ಥಿಕ ಸಬಲೀಕರಣ ಗಂಡ ಹೆಂಡತಿ ಇಬ್ಬರಿಗೂ ಆಗಿರ್ತಕ್ಕಂಥದ್ದು. ಈಗ ಇನ್ನೊಬ್ರು ಯಾರಿಗಾದ್ರೂ ಈಗ ನೋಡಿ, ಒಂದು ಸಣ್ಣ ಉದಾಹರಣೆ ಹೇಳ್ತೀವಿ. ಕರೆಂಟ್ ಬಿಲ್ ಕಟ್ಟದೆ ಇದ್ದಿದ್ರೆ ಕಟ್ ಮಾಡಕ್ ಬಂದಾಗ ಯಾವ ತರ ಅವಮಾನ ಆಗ್ತಿತ್ತು. ಅದು ಅವಮಾನ ಅಂದ್ರೆ ಪಕ್ಕದ ಮನೆಯವರಿಗೆ ಎಲ್ಲಿ ಗೊತ್ತಾಗ್ಬಿಡುತ್ತೋ ನಾನು ದುಡ್ಡು ಕಟ್ಟಲಿಲ್ಲ ಅಂತ ಕಟ್ ಮಾಡ್ತಾರೆ. ಆ ಅವಮಾನದಿಂದ ನಮಗೆ ಈಗ ಅದನ್ನ ಭಾರವನ್ನ ತೆಗೆದು ಹಾಕಿದ್ದಾರೆ ನಮ್ಮ ಪಕ್ಷದವರು, ನಮ್ಮ ಸರ್ಕಾರದವರು. ಅಂದ್ರೆ ಇದಕ್ಕೆ ಆದ ಒಂದು ಲಾಜಿಕ್ ಇದೆ. ಗ್ಯಾರಂಟಿ ಕಮಿಟಿ ನಾವು ಮತವನ್ನು ಸಾಮಾಜಿಕ ಸ್ಥಿತಿ ಮಾತಾಡಕ್ ಹೋಗಿತ್ತು, ಆರ್ಥಿಕ ಸ್ಥಿತಿ ಮಾತಾಡಕ್ ಹೋಗಿತ್ತು. ಅವ್ರನ್ನ ಮತ್ತೆ ಹೇಳ್ಬೇಕು ಅಂತ ಹೇಳಿ ಒಂದು ಟೋಕನ್ ಗ್ರಾಂಟ್ ಆಗಿ ಕೊಟ್ರು. ಇದನ್ನ ಬೇರೆ ಬೇರೆ ಪಕ್ಷದವರು ರಾಜಕೀಯ ಬಣ್ಣವನ್ನು ಕೊಟ್ಟು ನಾವು ಹೆಣ್ಮಕ್ಳಿಗೆ ಲಂಚ ಕೊಡ್ತಾ ಇದೀವಿ, ಶಕ್ತಿ ಕೊಟ್ಟು ದಾರಿ ತಪ್ಪಿಸ್ತಾ ಇದೀವಿ. ನಮ್ಮ ಸಮಾಜ ಸುಭದ್ರವಾದ ಸಮಾಜ. ಹೆಣ್ಮಕ್ಳು ಎಲ್ಲೂ ದಾರಿ ತಪ್ಪು ಹೋಗಲ್ಲ. ನಮ್ಮ ಸಮಾಜದಲ್ಲಿ ಹಿರಿಯರು ಒಳ್ಳೆ ಮಾರ್ಗದರ್ಶನ ಕೊಟ್ಟು ಬೆಳೆಸ್ತಾ ಇದ್ದಾರೆ. ಹೆಣ್ಮಕ್ಳು ಎಂದೂ ಕೂಡ ಒಂದು ನೈತಿಕವಾಗಿ ಹೊಣೆ ಹೊತ್ಕೊಂಡು ಜೀವನನ ಸಾಗಿಸೋರು. ಅವರು ನಮ್ಮ ಪಕ್ಷ ಕೊಟ್ಟಿರ್ತಕ್ಕಂಥ ಬೇಡಿಕೆಯನ್ನ ಮರೆಯಲ್ಲ. ಅವರೆಲ್ಲರೂ ಕೂಡ 100ಕ್ಕೆ 100 ಕಾಂಗ್ರೆಸ್ ಮತವನ್ನು ಹಾಕಿ ಗೆಲ್ಸ್ತಾರೆ. ಈ ಮಾಧ್ಯಮದ ಮೂಲಕ ನಾನು ಕೂಡ ತಮ್ಮೆಲ್ಲ ಯುವಕರಿಗೆ, ನಮ್ಮ ಮಹಿಳೆಯರಿಗೆ, ಹಿರಿಯರಿಗೆ ಎಲ್ಲರಿಗೂ ಕೈ ಜೋಡಿಸಿ ಕೇಳ್ಕೊಳ್ತೀನಿ, ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ. ಕಾಂಗ್ರೆಸ್ ಪಕ್ಷ ಬೆಂಬಲಿಸಿದ್ರೆ ಮಾತ್ರ ನಾವು ನಮ್ಮ ಮಕ್ಕಳಿಗೆ ಬೆಳಗ್ಗೆ ಏನ್ ಮನೆ ಬಿಟ್ಟು ಹೋಗ್ತಾರೆ, ಶಾಲೆಗಳಿಗೆ ಏನ್ ಮಕ್ಕಳು ಹೋಗ್ತಾರೆ, ಬರೋ ಹಾಗೆ ಮಾಡಕ್ ಒಂದು ಅವಕಾಶ ಆಗುತ್ತೆ. ದಾರಿಯಲ್ಲಿ ಏನೋ ಇವತ್ತೇನು ಬಹಳ ಭಯದ ವಾತಾವರಣ ರಾಷ್ಟ್ರದಲ್ಲಿ ಆಗ್ತಾ ಇದೆ. ರಾಜ್ಯದಲ್ಲಿ ಬಹಳ ಶಾಂತಿಯಿಂದ ಇದೀವಿ, ನಾವು ನೆಮ್ಮದಿಯಿಂದ ಅದನ್ನೇ ಕಾಪಾಡ್ಕೊಂಡು ಹೋಗ್ಬೇಕು. ಮತ್ತು ಈ ಮಲ್ಲಣ್ಣ ಇಲ್ಲಿ ಮಾಡ್ತಾ ಇರ್ತಕ್ಕಂಥ ಕಾಮಗಾರಿಗಳನ್ನ ಎಲ್ಲ ವರ್ಗದವ್ರಿಗೆ ಕೊಟ್ಟಿದ್ದಾರೆ ನೋಡಿ. ಕ್ಯಾಬಿನೆಟ್ ಅಲ್ಲಿ ಎಲ್ಲ ವರ್ಗದವರಿಗೆ ಒಂದು ಸೈಟ್ ತಗೋಬೇಕು ಅಂತಂದ್ರೆ ಕೋಟ್ಯಾಂತರ ರೂಪಾಯಿ ಬೆಲೆ. ಆದ್ರೂ ಕೂಡ ಅವರು ಸರ್ಕಾರದಲ್ಲಿ ಒತ್ತಡ ಹಾಕಿ
ಕೇವಲ ಒಂದು 12-15 ಲಕ್ಷಕ್ಕೆ 2-3 ಕೋಟಿಯ ಬೆಲೆ ಬಾಳುವ ಒಂದು CA ಸೈಟ್ಗಳನ್ನ 12-15 ಲಕ್ಷಕ್ಕೆ ಕೊಡಿಸ್ತಾರೆ ಅಂತಂದ್ರೆ ಅದು ಯಾಕೆ ಕೊಡಿಸ್ತಾರೆ ಅವರು? ಆ ಜನನು ಕೂಡ ಆರ್ಥಿಕವಾಗಿ ಮುಂದೆ ಬರಲಿ, ಅವರು ಕೂಡ ಒಳ್ಳೆ ಜೀವನವನ್ನು ಸಾಗ್ಲಿ ಅಂತ ಈ ನಿಟ್ಟಿನಲ್ಲಿ